ಇನ್ನು ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಡಿತ ಕಳೆದುಕೊಂಡಿದ್ದಾರೆ. ಈ ಸರ್ಕಾರದ ಭ್ರಷ್ಟಾಚಾರ ಈಗ ಸಾಬೀತಾಗಿದೆ ಅಂತ ಹೇಳಿ ಬಿಜೆಪಿ ನಾಯಕರುಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಮಾತನಾಡಿ ಸಿಎಂ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ರಾಯರೆಡ್ಡಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಮುಂಚೆನೇ ಹೇಳಿದ್ರು. ಈಗ BR ಪಾಟೀಲ್ ಅವರು ಹೇಳಿದ್ದಾರೆ. ಅವರ ಆಡಿಯೋ ಹೊರಗಡೆ ಬಂದಿದೆ. ಹಣ ಕೊಟ್ಟರೆ ಎಲ್ಲ ಕೆಲಸ ಆಗುತ್ತೆ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹಿಂದೆ ಬಸವರಾಜ ರಾಯರೆಡ್ಡಿಯವರು ಈ ಒಂದು ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದರು. ಅದೇ ರೀತಿ ಇವತ್ತು BR ಪಾಟೀಲ್ ಅವರ ಅದು ಜಮೀರ್ ಅಹ್ಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಕ್ಷೇತ್ರದ ಉದಾಹರಣೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ. ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾಯಿದೆ, ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ. ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೂ ಆಗಲಿಲ್ಲ ಅನ್ನುವಂಥ ಒಂದು ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ. ಇದರ ಮುಖಾಂತರ ಹಣ ಕೊಟ್ಟರು ಎಲ್ಲೋ ಕೆಲಸ ಆಗ್ತದೆ ಅನ್ನೋಂಥದ್ದು ಒಂದು ಉದಾಹರಣೆ. ಅದಕ್ಕಾಗಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ನಡೆದು ಅಂಥೇಳಿ ಅದಕ್ಕೆ ಪ್ರೈಮಾಪೇಶಿಯ ಪ್ರೂವ್ ಇವತ್ತು BR ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ಅವರು ಆಡಿಯೋ ರಿಲೀಸ್ ಆದಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವ ಆಡ್ತಾ ಇದೆ ಅದು ಹೊರಗೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಹಿಂದೆ ಹೀಗೆ ಬಿಜೆಪಿ ನಾಯಕರುಗಳು ಈಗ ಹರಿಹಾಯ್ತಾ ಇದ್ದಾರೆ. ಒಂದು ಕಡೆ BR ಪಾಟೀಲ್ ಅವರ ಒಂದು ಮಾತು, ಜೊತೆಗೆ HK ಪಾಟೀಲ್ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಂಥ ಒಂದು ವಿಚಾರ, ಎಲ್ಲವನ್ನು ತಗೊಂಡು ರಾಯರೆಡ್ಡಿ ಅವರು ಈ ಹಿಂದೆನೇ ಕೂಡ ಮಾತನಾಡಿದರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಈ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಗಿ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಬಿಜೆಪಿ ನಾಯಕರುಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಈಗ ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು BR ಪಾಟೀಲ್ ಅವರ ಆ ಒಂದು ಆಡಿಯೋ. ಅವರು ನಿನ್ನೆ ವಸತಿ ಸಚಿವ ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಜೊತೆಗೆ ಮಾತಾಡಿದ್ದಾರೆ ಅನ್ನುವಂಥದ್ದು ಒಂದು ಆಡಿಯೋ ರಿಲೀಸ್ ಆಗಿತ್ತು. ಅದರಲ್ಲಿ ಅವರಿಬ್ಬರ ಒಂದು ಕಾನ್ವರ್ಸೇಷನ್ ಇದೆ. BR ಪಾಟೀಲ್ ಅವರು ಕೇಳೋದು, ನಾನು 4 ಸತಿ ಪತ್ರ ಬರೆದೆ, ನಮಗಿನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಬಟ್ ದುಡ್ಡು ತೊಗೊಂಡು ನೀವು ಹಂಚಿಕೆ ಮಾಡ್ತಾ ಇದ್ದೀರಿ ಅಂತ. ಬಟ್ ಅದಕ್ಕೆ ಆಪ್ತ ಕಾರ್ಯದರ್ಶಿ ಇಲ್ಲ ಸರ್, ನಮ್ಮಲ್ಲಿ ಹಂಗೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಆ ಆಡಿಯೋ ನಂದೇನೆ, ಹೌದು ಗೊತ್ತಿದೆ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದನ್ನು BR ಪಾಟೀಲ್ ಅವರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡೋಣ. ಪ್ರಸನ್ನ, ಈ ಹಿಂದೆ ಕೂಡ ರಾಯರೆಡ್ಡಿ ಅವರು ಹೇಳಿದಂಥ ವಿಚಾರ, ಈಗ BR ಪಾಟೀಲ್ ಅವರು ಹೇಳಿರೋದು, HK ಪಾಟೀಲ್ ಅವರು ಪತ್ರ ಬರೆದಿರುವಂಥ ವಿಚಾರ, ಇದನ್ನ ಇಟ್ಕೊಂಡು ಈಗ ಬಿಜೆಪಿ ಹರಿಹಾಯ್ತಾ ಇದೆ ನಿಜ. ಬಟ್ ಎಲ್ಲೋ ಒಂದು ಕಡೆ ನಿಜ ಅಂತಲೂ ಕೂಡ ಅನ್ಸೋದಕ್ಕೆ ಆರಂಭವಾಗುತ್ತೆ. ಯಾಕಂದ್ರೆ ಅವ್ರದೇ ಪಕ್ಷದ ಶಾಸಕರುಗಳು ಸ್ವಪಕ್ಷದ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು BR ಪಾಟೀಲ್ ಅವರು ಹೇಳ್ತಾರೆ, ನನ್ನ ಹೊಟ್ಟೆಗೆ ಈಗ ಕಚ್ಚಿದೆ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಅಂದ್ರೆ ಅವರಿಗೆ ಅವರ ಬುಡಕ್ಕೆ ಈಗ ಬಂದಾಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ಸರ್ಕಾರದಲ್ಲಿ ಈ ಥರದ ಒಂದಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದಕ್ಕೆ ಸೂಕ್ತ ಕ್ರಮ ಸರ್ಕಾರದಿಂದ ಆಗಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬ್ಯಾಕ್ಲಾಶ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಪ್ರಸನ್ನ. ಹೌದು ರೆಹಮಾನ್, ವಿರೋಧ ಪಕ್ಷಗಳು ಟೀಕೆ ಮಾಡುವಂಥದ್ದು ಸಹಜ. ಅದನ್ನ ಮುಖ್ಯಮಂತ್ರಿಗಳು ಕೂಡ ಪದೇ ಹೇಳ್ಕೊಂಡು ಬಂದಿದ್ದಾರೆ. ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಬಿಜೆಪಿ ಟೀಕೆ ಮಾಡುತ್ತೆ, ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ, JDS ಟೀಕೆ ಮಾಡುತ್ತೆ ಅನ್ನುವಂಥದ್ದನ್ನ. ಆದ್ರೆ ಇಲ್ಲಿ ಗಮನಿಸಬೇಕಂತ ವಿಚಾರ, ಸ್ವತಃ ಆಡಳಿತ ಪಕ್ಷದ ಶಾಸಕರು, ಅದರಲ್ಲೂ ಹಿರಿಯರು, ಸರ್ಕಾರ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿದೆ, ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರು, ಇಡೀ ಸರ್ಕಾರದ ವ್ಯವಸ್ಥೆ ಹೇಗೆ ನಡೀತಿದೆ ಅನ್ನುವಂಥದ್ದನ್ನ ಅತ್ಯಂತ ಹತ್ತಿರದಿಂದ ಕಂಡಂತಹ ನಾಯಕರೇ ಈ ರೀತಿ ಗಂಭೀರವಾದಂತಹ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ತಾವು ಮಾಡಿದಂತಹ ಆಪಾದನೆಗಳನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. BR ಪಾಟೀಲ್ ಅವರ ಆಡಿಯೋ ವೈರಲ್ ಆದ ತಕ್ಷಣ ಅದು ನಿಜವೇ ಹೌದಾ ಅಥವಾ ಯಾವುದೋ ಒಂದು ಫ್ಲೂಕಲ್ಲಿ ಮಾತಾಡಿದ್ರ, ಈ ರೀತಿಯ ಅನುಮಾನಗಳಿತ್ತು. ಆದ್ರೆ ಇದೀಗ BR ಪಾಟೀಲ್ ಅವರು ಎರಡೆರಡು ಬಾರಿ ಪುನರುಚ್ಚಾರವನ್ನ ಮಾಡಿದ್ದಾರೆ. ಹೌದು, ಆಡಿಯೋದಲ್ಲಿ ಮಾತನಾಡಿದ್ದು ನಾನೇ, ನಾವು ಜನಪರವಾದಂತಹ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿ ಜನರಿಗೆ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀವಿ. ಆದ್ರೆ ಈಗ ನಮ್ಮ ಆಡಳಿತ ಪಕ್ಷದ ಶಾಸಕರಿಗೆ ಹೊಟ್ಟೆ ನೋವು ಬಂದಿದೆ, ನಾವು ಔಷಧಿ ತೆಗೆದುಕೊಳ್ಬೇಕಂತ ಪರಿಸ್ಥಿತಿ ಇದೆ ಅನ್ನುವಂತ ಮಾತನ್ನ ಈಗ BR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಅಂಶವನ್ನು ಅವರು ಪ್ರಸ್ತಾಪ ಮಾಡಿರುವಂತದ್ದು, ಕೇವಲ ನನ್ನ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಇದಾವೆ. ಬಿಜೆಪಿ ನಾಯಕರು ಸಾಕಷ್ಟು ಹಾಳು ಮಾಡಿ ಹೋಗಿದ್ರು, ಅದನ್ನ ಸರಿಪಡಿಸಬೇಕಾಗಿದ್ದಂಥದ್ದು ಕಾಂಗ್ರೆಸ್. ನಾವು ಜನರಿಗೆ ಕೊಟ್ಟ ಭರವಸೆ ಅದೇ, ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಬಂದಂತವರು ಕೂಡ ಬಡವರ ಮನೆಗಳಲ್ಲಿ ನಾವು ಲಂಚ ತೆಗೆದುಕೊಳ್ತಾ ಇದೀವಿ. ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಶಾಸಕನಾಗಿ ನಾನು ಪತ್ರ ಕೊಟ್ರೆ ಅದನ್ನ ಅಧಿಕಾರಿಗಳು ಮಾಡೋದಿಲ್ಲ. ಆದ್ರೆ ಅದೇ ಪತ್ರವನ್ನ ಇಟ್ಕೊಂಡು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳಾಗ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದ ಜನಪ್ರತಿನಿಧಿಗಳು ಹೋದ್ರೆ ಅವರು ಹೆಚ್ಚು ಪವರ್ಫುಲ್ ಆಗಿರ್ತಾರೆ. ಇದಕ್ಕೆ ಕಾರಣ ಹಣ ಕೊಟ್ಟು ಕೆಲಸ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತ ಆರೋಪವನ್ನ ಇದೀಗ BR ಪಾಟೀಲ್ ಅವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಇದು ಬಹುತೇಕ
ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಇಕ್ಕಟ್ಟಿಗೆ ಸಿಲುಕಿಸುವಂತ ಸಾಧ್ಯತೆ ಇದೆ. ಹಿಂದೆ ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಾಗಲೂ ಕೂಡ ಎಲ್ಲೊಂದ್ ಕಡೆ ಇದು ಕೇವಲ ಬಿಜೆಪಿಗೆ ಅಸ್ತ್ರ ಅಂತ ಮಾತ್ರ ವಿಚಾರ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿ ಕೆಲಸ ಮಾಡಿದಂತವರು, ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವಂತಹ BR ಪಾಟೀಲ್ ಅವರು ಇದನ್ನ ಪದೇ ಪದೇ ಹೇಳ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಸರ್ಕಾರದ ಕಾರ್ಯವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಇರುವಂತವರು ಮತ್ತೊಮ್ಮೆ ಪುನರಾವಲೋಕನ ಮಾಡ್ಕೊಳ್ಬೇಕಂತ ಅಗತ್ಯತೆ ಇದೆ. ಮತ್ತು ವಸತಿ ಇಲಾಖೆಯಲ್ಲಿ ಈ ರೀತಿ ಅಕ್ರಮ ನಡೀತಿದೆ ಅನ್ನುವಂಥ ಆರೋಪವನ್ನ BR ಪಾಟೀಲ್ ಅವರು ಮಾಡಿದಾಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇದನ್ನ ತಳ್ಳಿ ಹಾಕಿದ್ರು. ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುವಂತ ಕೆಲಸ, ಹೀಗಾಗಿ ವಸತಿ ಇಲಾಖೆಯ ಅಧಿಕಾರಿಗಳಿಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟನೆಯನ್ನ TV9ಗೆ ಕೊಟ್ಟಿದ್ರು. ಆದ್ರೆ ಈಗ BR ಪಾಟೀಲ್ ಅವರು ಒಂದು ಸವಾಲನ್ನು ಹಾಕಿದ್ದಾರೆ, ಅದು ತನಿಖೆ ಆಗಲಿ ಅನ್ನುವಂಥದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತಹ ಸತ್ಯ ಆದ್ರೆ ತನಿಖೆಗೆ ಒಳಪಡಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಕೇವಲ ಬಿಜೆಪಿ JDS ನ ಆರೋಪ ಅಲ್ಲ, ಕಾಂಗ್ರೆಸ್ನ ನಾಯಕರು ಕೂಡ ಇದರ ವಿರುದ್ಧ ಸಿಡಿದೇಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಪ್ರಸನ್ನ.